ಇದು ಒಂದು ಸುಂದರವಾದ ಕಲ್ಪನೆ ಅಂತ ಇಟ್ಕೊಳ್ಳಿ. ಒಂದು ಹೊಸ ಊರು, ಅಲ್ಲಿ ಎಲ್ಲ ಹೊಸ ಹೊಸ ಹುಡುಗರು, ಎಲ್ಲ ಹುಡುಗಿಯರು ಹೊಸ ಹುಡುಗಿಯರು. ಆಮೇಲೆ ಅಲ್ಲಿ ಮದುವೆ ಆಗಬೇಕು ಅಂದರೆ ದೊಡ್ಡವರ ಅನುಮತಿ ಪಡಿಬೇಕು ಅಂತ ಇಲ್ಲ, ಜಾತಿ ಯಾವುದು ಅಂತ ತಿಳ್ಕೊಬೇಕು ಅಂತಿಲ್ಲ. ಹುಡುಗಂಗೆ ಹುಡುಗಿ ಇಷ್ಟ ಆಗಬೇಕು, ಹುಡುಗಿಗೆ ಹುಡುಗ ಇಷ್ಟ ಆಗಬೇಕು. ಇಬ್ಬರು ಖುಷಿ ಖುಷಿಯಾಗಿ ಮದುವೆ ಆಗಿ ಮಕ್ಕಳು ಬೇಕು ಅಂದರೆ ಒಂದೋ ಎರಡೋ ಮಕ್ಕಳು ಮಾಡ್ಕೊಬೋದು. ಇಲ್ಲ ಬೇಡ ಅಂದರೆ ಗಂಡ ಹೆಂಡತಿ ಇಬ್ಬರೇ ಖುಷಿಯಾಗೂ ಇರ್ಬೋದು. ಯಾವುದೇ ಥರದ ಸಮಾಜದ ಒತ್ತಡ ಅಂತಾರಲ್ಲ, ಆ ಥರ ಯಾವ ಒತ್ತಡನೂ ಇರೋದಿಲ್ಲ. ನಿಮಗೆ ಏನಂತೀರ, ಗಲಾಟೆ ಮಾಡ್ಕೊಬೇಕು ಅನ್ನೋಕ್ಕೆ ಒಂದು ಕಾರಣಗಳೇ ಸಿಗಲ್ಲ. ಯಾವಾಗಲೂ ಗಂಡ ಯಾವಾಗಲೂ ಒಳ್ಳೆಯದೇ ಮಾತಾಡ್ತಾ ಇರ್ತಾನೆ, ಒಳ್ಳೆ ಕೆಲಸಗಳೇ ಮಾಡ್ತಾ ಇರ್ತಾನೆ. ಹೆಂಡತಿ ಕೂಡ ಒಳ್ಳೆ ಮಾತೇ ಆಡ್ತಾ ಇರ್ತಾಳೆ, ಒಳ್ಳೆ ಕೆಲಸಗಳೇ ಮಾಡ್ತಾ ಇರ್ತಾಳೆ. ಈ ಥರ ಒಂದು ಕಾಲ್ಪನಿಕ ಊರು ಸಾಧ್ಯನೇ ಇಲ್ಲ ಅಂತಲ್ಲ, ಸಾಧ್ಯ ಇದೆ. ಆದರೆ ಅದನ್ನು ಅಭ್ಯಾಸ ಮಾಡಬೇಕು. ಯಾವ ಥರ ಹೋರಾಟಗಳು, ಒಂದಷ್ಟು ಸ್ವಲ್ಪ ಹೋರಾಟನೂ ಮಾಡಬೇಕು. ನಾವು ಕಡಿಮೆ ದುಡಿಮೆ ಇದ್ದರೂ ಗಂಡ ಹೆಂಡತಿ ಖುಷಿಯಾಗಿರ್ತೀವಿ ಆ ಥರ ಒಳ್ಳೆಯದನ್ನೇ ಯೋಚನೆ ಮಾಡೋರು ಎಲ್ಲ ಮಾತ್ರ ಊರಿಗೆ ಎಂಟ್ರಿ ಇರಬೇಕು. ಸ್ವಲ್ಪ ಕೆಟ್ಟ ಯೋಚನೆಗಳಿದ್ರು ಅವ್ರನ್ನ ಊರಿಂದ ಹೊರಗೆ ಹಾಕಬೇಕು.